ನಮಸ್ತೆ ಎಲ್ಲರಿಗೂ. ಇವತ್ತು ಕುರ್ತಿ ಡ್ರಾಫ್ಟಿಂಗ್ ಮತ್ತು ಕಟಿಂಗ್ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ನಾನಿಲ್ಲಿ ಪೇಪರಲ್ಲಿ ಡ್ರಾಫ್ಟಿಂಗ್ ಮಾಡ್ತಾಯಿದ್ದೀನಿ. ಚೆಸ್ಟ್ 42, ವೆಸ್ಟ್ 38 ಮತ್ತು 46 ನಾನು ಇವಾಗ ರೆಡಿ ಮಾಡ್ತಾ ಇರೋದು. ಸೊ ಫಸ್ಟ್ ಶೋಲ್ಡರ್ ಬಂದು ನಾನು 15/2 ತೊಗೊಂಡಿದ್ದೀನಿ. ಆಮೇಲೆ ಆರ್ಮ್ ಹೋಲ್ ಲೆಂತ್ ಚೆಸ್ಟ್ ಬೈ 6 ಮಾಡ್ಕೊಳ್ಳಿ. ಆಮೇಲೆ ಮಿಡ್ ಪಾಯಿಂಟ್ ತೊಗೊಂಡ್ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಬಂದು 42/4 ಮಾಡಿ. ಆರ್ಮ್ ಹೋಲ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಯೂಶ್ವಲಿ ಒಂದು 18.5 ಬರುತ್ತೆ. ಸೊ ನಿಮ್ಮ ಆರ್ಮ್ ಹೋಲ್ ಪ್ರಕಾರ ಹೇಗೆ ಬೇಕು ಅಂತ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ ಡೀಪ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 5 ಮತ್ತು 6 ಇಟ್ಟಿದ್ದೀನಿ. ಬ್ಯಾಕ್ 5, ಫ್ರಂಟಲ್ಲಿ 6. ಸೊ ಫ್ರಂಟ್ ಮತ್ತು ಬ್ಯಾಕ್ ಆರ್ಮ್ ಹೋಲಿಗೆ ಒಂದು 0.5 ಡಿಫ್ರೆನ್ಸಲ್ಲಿ ಮಾರ್ಕ್ ಮಾಡಿದ್ದೀನಿ ಅಷ್ಟೇ. ಸೊ ಈ ಥರ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ನೀವು 5, 6 ಎಲ್ಲ ಇಡ್ತಾ ಇದ್ದೀರಾ ಅಂದರೆ ಶೋಲ್ಡರ್ ನೀವು ಇಡಬೇಕಾದ್ರೆ 1 ಇಂಚು ಮೈನಸ್ ಮಾಡಿಬಿಟ್ಟು /2 ಮಾಡಿ. ಅಂದರೆ 15 ಇದ್ದರೆ -1 ಮಾಡಿ 14 ಬರುತ್ತೆ. /2 ಮಾಡ್ಕೊಳ್ಳಿ. ಸೊ ನೆಕ್ ಶೇಪ್ ನಾನು ಈ ಥರ ಕೊಟ್ಟೆ. ಸೊ 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ಶೇಪ್ ಮಾಡಿದ್ದೀನಿ. ಇವಾಗ ವೇಸ್ಟ್ ಲೆಂತು, ಹಿಪ್ ಲೆಂತೆಲ್ಲ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ 14, 14.5, 15, 15.5, 16 ನಿಮ್ಮ ಸೈಜ್ ಪ್ರಕಾರ ಚೇಂಜಸ್ ಆಗುತ್ತೆ. ಹಿಪ್ ಲೆಂತು 22 ತನಕನೂ ಇಟ್ಕೋಬೋದು. ಆಮೇಲೆ ಆ್ಯಸ್ ಯೂಶ್ವಲ್ ನಿಮ್ಮದು ಏನು ವೇಸ್ಟ್ ಇದೆ 38/4, ಹಿಪ್ ಬಂದು 46/4 ಮಾಡ್ಕೊಳ್ತಾ ಇದ್ದೀನಿ. 1 ಇಂಚಸ್ ಸೀಮ್ ಅಲೋವೆನ್ಸ್ ಕೊಟ್ಟಿದ್ದೀನಿ. ಸೊ ನಾನಿಲ್ಲಿ ಎಲ್ಲ ಕಡೆನೂ 1 ಇಂಚಸ್ಸೇ ಕೊಟ್ಟಿದ್ದೀನಿ. ಈ ಥರ ನೀವು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಬಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ನೀವು ಒಂದು ಶೇಪಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ, ವೇಸ್ಟಲ್ಲಿ ಮತ್ತು ಹಿಪ್ಪಲ್ಲಿ. ಸೊ ಈ ಥರ ನೆಕ್ ನಾನು ಕಟ್ ಮಾಡ್ತಾ ಇಲ್ಲ, ಜಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿದ್ದೀನಿ ನೆಕ್ ಶೇಪಿಗೆ. ಸೊ ಇವಾಗ ಕಟ್ಟಿಂಗ್ ಮಾಡಿ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಲೈನಿಂಗ್ ಫ್ಯಾಬ್ರಿಕ್ಕು. ಸೊ ಲೈನಿಂಗ್ ಆದಮೇಲೆ ನೀವು ಮೇನ್ ಫ್ಯಾಬ್ರಿಕ್ ಮಾಡ್ಬೋದು, ಇಲ್ಲ ಒಟ್ಟಿಗೆ ಮಾಡ್ಬೋದು. ಬಟ್ ನೀಟಾಗಿ ಪಿನ್ ಮಾಡಿಕೊಂಡು ಮಾಡಿದ್ರೆ ಕರೆಕ್ಟಾಗಿ ಪ್ರಾಪರಾಗಿ ಬರುತ್ತೆ. ಬಟ್ ಮೇನ್ ಫ್ಯಾಬ್ರಿಕಲ್ಲಿ ಸ್ವಲ್ಪ ಎಕ್ಸ್ಟ್ರಾಸ್ ಇಡಬೇಕಾಗತ್ತೆ. ಯಾಕೆಂದರೆ ಲೈನಿಂಗ್ನ ಟರ್ನ್ ಮಾಡಿ ನಾನು ನೆಕ್ ಫಿನಿಶಿಂಗ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಸೊ ಇವಾಗ ಸ್ಲೀವ್ ಕಟಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಆರ್ಮ್ ಹೋಲಲ್ಲಿ ಎಷ್ಟು ಬಂದಿದೆ ಅಂತ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಅದನ್ನೇ ನೀವು ಸ್ಲೀವಲ್ಲಿ ಇಡಬೇಕು. ಕ್ಯಾಪ್ ಹೈಟಿಗೆ ಚೆಸ್ಟ್ /10 ಮಾಡ್ಕೊಳ್ಳಿ, ಅಥವಾ 3, 3.5 or 4 ಆ ಥರ ಸ್ಮಾಲ್ಗೆ, ಮೀಡಿಯಮ್ಗೆ, ಲಾರ್ಜ್ಗೆ ಅಂತ ನೀವು ತೊಗೋಬೋದು. 4.5 ತನಕನೂ ಕ್ಯಾಪ್ ಹೈಟ್ ತೊಗೋತಾರೆ. ಆಮೇಲೆ ಮಿಡ್ ಪಾಯಿಂಟ್ ತೊಗೊಂಡು 0.5 ಇಂಚಸ್ ಮೇಲ್ಗಡೆ ಬ್ಯಾಕ್ ಆರ್ಮ್ ಹೋಲ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಆರ್ಮ್ ಹೋಲ್ದೇ ಮೆಜರ್ಮೆಂಟ್ ಬಂದಿದೆ ಅಂತ. ಬಂದಿಲ್ಲ ಅಂದರೆ ನೀವು ಮತ್ತೆ ಅದನ್ನು ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಮಾಡಿದ್ರೆ ನಿಮಗೆ ಸ್ಲೀವ್ ಜಾಯ್ನಿಂಗಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ.
ನಾನು ಹೇಳಿದೆ ಅಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇಟ್ಟು ಕಟ್ ಮಾಡಿ ಅಂತ, ಈ ಥರ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಸ್ವಲ್ಪ ಇಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಅದನ್ನು ನೆಕ್ ಫಿನಿಶಿಂಗ್ ಆದಮೇಲೆ ಪಿನ್ ಮಾಡಿ ಸೈಡ್ಸ್ ಎಲ್ಲ ಇದು ಮಾಡಿಬಿಟ್ಟು ಎಡ್ಜಸ್ ಎಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ. ಸೊ ಇವಾಗ ನೆಕ್ ಡ್ರಾಫ್ಟಿಂಗಿಗೆ ಕ್ಯಾನ್ವಾಸಲ್ಲಿ ಈ ಥರ ತೊಗೋಬೇಕು. ಸೊ ನೆಕ್ ಮಾರ್ಕಿಂಗ್ ಏನಿದೆ ಅದೇ ಪ್ರಕಾರನೇ ಕ್ಯಾನ್ವಾಸಲ್ಲಿ ಮಾರ್ಕ್ ಮಾಡಿಬಿಟ್ಟು ಒಂದು 1 ಇಂಚು ಅಥವಾ 0.75 ಇಂಚಸ್ ಅಷ್ಟು ನೀವು ಇಟ್ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಮೇಲ್ಗಡೆ ಫುಲ್ ಕಟ್ ಮಾಡ್ಕೊಳ್ತಾ ಇಲ್ಲ ನಾನು, ಅದು ನಾನು ಐರನ್ ಮಾಡಿ ಸ್ಟಿಚ್ ಮಾಡಾದಮೇಲೆ ಮಾಡ್ಕೊಳ್ತಾ ಇದ್ದೀನಿ.